ಇನ್ನೇನ್ರಿ ಈ ಮಾವಿನಕಾಯಿ ಸೀಸನ್ನು ಮುಗಿಲಾಕ ಬಂತ್ರಿ. ಎಲ್ಲರೂ ತೊಕ್ಕು ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟಿರಲ್ರಿ. ಮತ್ತು ಮಾಡಿಲ್ಲ ಅಂತಂದ್ರೆ ಇವತ್ತಿಂದು ಈ ರೆಸಿಪಿ ನೋಡ್ರಿ ಮತ್ತು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಈಗ ಈ ತಕ್ಕ ಮಾಡ್ಲಕ್ಕ ನಾ ಏನು ಮಾಡೀನಿ, 2 ಮಾವಿನಕಾಯಿ ತೊಗೊಂಡಿನಿ. ಚಲೋ ತೊಳೆದು ನೀರೆಲ್ಲ ಒರೆಸಿ ತಂದೀನಿ. ನಾ ಇಲ್ಲಿ ಒಂದೇ ಮಾವಿನಕಾಯ್ದು ಮಾಡಿ ನಿಮ್ಗೆ ತೋರಿಸ್ತೀನಂತ. ಇನ್ನೊಂದು ಮಾವಿನಕಾಯ್ದು ನಾನು ಬೇರೆ ಥರದ್ದು ಉಪ್ಪಿನಕಾಯಿ ಮಾಡ್ಲಕ್ಕ ಇಟ್ಟಿನ್ರಿ. ಅದು ಈಗ ನೋಡ್ರಿ, ನಾ ಹಿಂಗೆ ಈ ಪೀಲರ್ ತೊಗೊಂಡು ಹಿಂಗೆ ಎಸಳಾಗಿ ಏನು ಮಾಡತ್ತೀನಿ ರೀ, ನಾನು ಮಾಡ್ಕೊಳತ್ತೀನಿ ರೀ. ಬೇಕಾದ್ರೆ ನೀವು ತುರಿಬೋದ್ರಿ, ನಡೀತದ. ಒಟ್ನಾಗ ಹಿಂಗೆ ಎಸಳು ಇರಬೇಕ್ರಿ. ಒಂದು ಮಾವಿನಕಾಯ್ದು ಇಷ್ಟ ಆಗ್ಯದ್ರಿ. ಈಗ ಒಂದು ಬುಟ್ಟ್ಯಾಗ ಎಲ್ಲ ತೆಗೆದು ಇಟ್ಬಿಡ್ತೀನಂತ. ಇದ್ರ ಸಲಕ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಪ್ಯಾನಿನಾಗ 1 ಚಮಚ ದಪ್ಪಂದು ಸೋಂಪು ತೊಗೊಂಡಿನ್ರಿ. ಹಾಗೆ 1 ಚಮಚ ಜೀರಿಗೆ, 1 ಚಮಚ ಸಾಸಿವೆ ತೊಗೊಂಡಿನ್ರಿ. ಒಂದು ಅರ್ಧ ಚಮಚ ಕಾಳು ಮೆಣಸು ಮತ್ತು ಒಂದು ಗಿರ್ದ ಚಮಚ ರೀ, ಅದೇ ರೀ 1/4 ಚಮಚ ಇಲ್ಲಿ ಮೆಂತ್ಯ ಕಾಳು ಹಾಕಿನ್ರಿ. ಹಾಕಿ ಇವಕ್ಕೆ ಸಣ್ಣ ಉರಿನಾಗ ಹುರಿತೀನಂದ್ರಿ. ಬೇಕಾದ್ರೆ ಒಂದಿಷ್ಟು ಧನಿಯಾ ಬೀಜನೂ ನೀವು ಹಾಕೋಬೋದ್ರಿ, ನಡೀತದ. ಈಗ ಇವಕ್ಕೆ ಸಣ್ಣ ಉರಿನಾಗ ಹಿಂಗೆ ಕೆಂಪುಗಾಗತ್ತನ ಹುರಿದು ಈಗ ಇವಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂದ್ರಿ. ಪೂರ್ತಿ ಆರಣ ಅವಳ ಚವಳ ಒಂದು ಪುಡಿ ಮಾಡಿಕೊಂಡು ತರಬೇಕಾಗ್ತದೆ. ಪೂರ್ತಿ ನುಣ್ಣುಗ್ನು ಅಂದ್ರೇನು ಫೈನ್ ಪೌಡರ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ, ಇದು ಆಮೇಲೆ ಬೇಕಾಗ್ತದೆ. ಈಗ ನೋಡ್ರಿ, ಈ ಮಾವಿನಕಾಯ್ದಾಗ ಏನು ಮಾಡ್ತೀನಿ ರೀ, ರುಚಿಗೆ ಬೇಕಾದಟ್ಟು ಉಪ್ಪು ಹಾಕ್ಬಿಡ್ತೀನಿ ರೀ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗ್ತದೆ. ಹಾಗೆ ಇಲ್ಲಿ ಖಾರದ ಪುಡಿ ಸೇರಿಸ್ಲತ್ತೀನಿ ರೀ. ಖಾರನೂ ಜಾಸ್ತಿ ಇದ್ದೊಟ್ಟೆ ಚಲೋ ಇರ್ತದೆ. ಹಾಗೆ ಅರ್ಶಿಣ ಪುಡಿ ಹಾಕಿನಿ ರೀ. ಮತ್ತು ನಾವೇನು ಮಾಡಿಟ್ಟಿದ್ದೇವಲ್ರಿ ಮಸಾಲೆ, ಅದು ಎಲ್ಲ ಹಾಕ್ಬಿಡ್ತೀನಂದ್ರೆ ಸ್ವಲ್ಪನೂ ಉಳಿಸಲ್ರಿ, ಎಲ್ಲ ಹಾಕ್ಬಿಡ್ತೀನಂತ. ಸ್ವಲ್ಪ ಇಲ್ಲಿ ಹುರಿದಿದ್ದು ಧನಿಯಾ ಬೀಜದ್ದು ಪುಡಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಹುರಿಬೇಕಾದ್ರೆ ನೀವು ಧನಿಯಾ ಹಾಕೊಂಡ್ರೆ ಈಗ ಹಾಕೊಳ್ಳೋದು ಬೇಕಾಗಲ್ರಿ. ನಮ್ಮಲ್ಲಿ ಇರಲಿಲ್ಲರಿ, ಹೀಗಾಗಿ ಈ ಪುಡಿ ಸೇರಿಸಿನ್ರಿ. ಎಲ್ಲ ಚಂದ ಕಲಿಸ್ತೀನಂತ. ಈಗ ಇದ್ರಾಗ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಕಡ ಕಾಸಿ ಅದ್ರಾಗ ಸಾಸಿವೆ ಜೀರಿಗೆ ಹಾಕಿ ಅವಕ್ಕೆ ಚಂದ ಕೆಂಪುಗಾಗತನ ಕರೆದು ತಂದು ಈ ತಕ್ಕಿನಾಗ ಹಾಕ್ಬಿಡ್ತೀನಂತ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕ್ರಿ ಇದಕ್ಕೆ. ಮತ್ತೀಗ ಇದಕ್ಕೆ ಕಲಿಸ್ಕೊತೀನಂತ್ರಿ. ನಮ್ಮದು ತೊಕ್ಕಿಲಿ ರೆಡಿಯಾಗಿಬಿಟ್ಟದ್ರಿ. ಇಷ್ಟಕ್ಕೆ ಬಿಡ್ಬೋದ್ರಿ. ಆದರೆ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ 1 ಚಮಚ ವಿನೆಗರು ಸೇರಿಸ್ಲತ್ತೀನಿ ರೀ. ಇಲ್ಲ ನಿಂಬೆ ಹಣ್ಣಿದ್ರೆ ಅದ್ರದ್ದು ಹುಳಿನೂ ಸೇರಿಸ್ಬೋದು, ನಡೀತದೆ. ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡ್ತದ್ರಿ, ಹೀಗಾಗಿ ಹಾಕಬೇಕಾಗ್ತದೆ. ಈಗ ನೋಡ್ರಿ, ಎಲ್ಲ ಕಲಿಸಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಪ್ಲೇಟಿನಾಗ ಒಂದು ಇಡ್ಲಿ ತೊಗೋತೀನಿ ರೀ. ಇದ್ದಲ್ಲಿ ತೊಗೊಂಡು ಅದಕ್ಕೆ ಚಂದ ಹಿಂಗೆ ಬಿಸಿ ಮಾಡಿ ತಂದು ಇಟ್ಟು ಇದ್ರ ಮೇಲೆ ಒಂದು ಸಣ್ಣ ಚಮಚಲಿಂದ 1 ಚಮಚ ತುಪ್ಪ ಹಾಕ್ಬಿಡ್ತೀನಂದ್ರಿ. ಇಲ್ಲಾಂದ್ರೆ ನೀವು ಎಣ್ಣೆನೂ ಹಾಕ್ಬೋದ್ರಿ. ಹಾಕಿ ಮ್ಯಾಲೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕಾಗ್ತದ್ರಿ. ಒಂದು 5 ನಿಮಿಷ ಆದ್ಮೇಲೆ ನೋಡ್ರಿ ಹೆಂಗಾಗಿರ್ತದಂತ ನಿಮಗೆ ಮುಂದೆ ತೋರಿಸ್ತೀನಂತ. ಆ ಸ್ಮೋಕ್ ಏನಿರ್ತದಲ್ರಿ ಎಲ್ಲ ನಮ್ಮದು ತಕ್ಕು ಹೀರ್ಕೊಂಡು ಬಿಟ್ಟಿರ್ತದ್ರಿ. ಇದರಿಂದ ಮಸ್ತ್ ಫ್ಲೇವರ್ ಬರ್ತದ್ರಿ. ಆ ಸ್ಮೋಕಿ ಫ್ಲೇವರು ಒಂಥರ ಟೇಸ್ಟ್ ಕೊಡ್ತದ್ರಿ. ನಾವು ಈ ತೊಕ್ಕು ಉಣ್ಬೇಕಾದ್ರೆ ನಿಮಗೆ ಇಷ್ಟ ಇದ್ರೆ ಮಾಡಿರಿ, ಇಲ್ಲ ಅಂತಂದ್ರೆ ಬಿಡ್ರಿ, ಹಿಂಗೇನು ಉಣ್ಬೋದ್ರಿ. ಹಾಗಾದ್ರೆ ನಮ್ಮ ತೊಕ್ಕು ಇಲ್ಲಿ ರೆಡಿ ಆಗ್ಯದ್ರಿ. ಒಂದು ಕ್ಲೀನ್ ಒಣಗಿರೋಂಥ ಗಾಜಿನ ಬಾಟಲ್ನ ಹಾಕಿಟ್ಟಾರ ಆಯ್ತು ರೀ. ಬೇಕಾದಾಗ ಉಂಡ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.